ಹಾಯ್ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದೇ ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ನಿಂಗವಜ್ಜಿಗೆ ಆಗಾಗ ತಲೆನೋವು ಬರ್ತಾ ಇರುತ್ತೆ. ಈ ತಲೆನೋವು ಯಾವ ಕಾರಣಕ್ಕಾಗಿ ಬರುತ್ತೆ ನಚ್ಚಿ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಕೇಳ್ತಾಳೆ. ಮತ್ತು ಅವ್ರ ಚಿಕ್ಕಮ್ಮ ಕೂಡ ಕೇಳ್ತಾಳೆ, ಯಾಕೆ ಆಗಾಗ ಅತ್ತೆಗೆ ಸಡನ್ನಾಗಿ ತಲೆನೋವು ಬಂದ್ಬಿಡುತ್ತೆ, ಏನು ಕಾರಣ ಇರ್ಬೋದು ನಚ್ಚಿ ಅಂತ ಕೇಳ್ತಾರೆ. ಆಗ ನಚ್ಚಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾನೆ. ಏನಂತಂದರೆ, ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ತಲೆನೋವು ಬರುತ್ತೆ. ಇನ್ನು ಕೆಲವೊಬ್ಬರಿಗೆ ಏನಂತಂದರೆ ಜಾಸ್ತಿ ನಿದ್ದೆ ಆಗಲಿಲ್ಲ ಅಂದರೂ ಕೂಡ ತಲೆನೋವು ಬರುತ್ತೆ. ಆಮೇಲೆ ಸರಿಯಾಗಿ ಊಟ ಆಗಿಲ್ಲ ಅಂದರೂ ಕೂಡ ತಲೆನೋವು ಬರುತ್ತೆ. ಕೆಲವೊಂದ್ಸರಿ ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡ್ರೆ, ಟೆನ್ಷನ್ ತೊಗೊಂಡ್ರು ಕೂಡ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಆಮೇಲೆ ಇನ್ನೊಂದಿದೆ, ಏನು ಅಂತಂದರೆ, ಬ್ರೈನ್ ಟ್ಯೂಮರ್ ಆದರೂ ಕೂಡ ತಲೆನೋವು ಬರುತ್ತೆ ಅಂದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ನಿಂಗವಜ್ಜಿ ಕೂಡ ಶಾಕ್ ಆಗ್ತಾಳೆ. ಏನು ಹೇಳ್ತಿದ್ಯಾ, ಅತ್ತೆಗೆ ಆ ಥರ ಏನೂ ಆಗಿಲ್ಲ ಕಣೋ, ಆ ಥರ ಎಲ್ಲ ಅನ್ಬೇಡ, ಬಿಡ್ತು ಅನ್ನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಭಯಕ್ಕೆ ಶುರು ಮಾಡ್ತಾರೆ ನಜ್ಜಿಗೆ. ಆಗ ನಜ್ಜಿ ಹೇಳ್ತಾನೆ, ನೋಡಿ, ನಾನು ಒಬ್ಬ ಡಾಕ್ಟರ್ ಆಗಿ ಸಿಮ್ಟಮ್ಸ್ ಏನಿದೆ ಅಂತ ನಾನು ಹೇಳಲೇಬೇಕು, ಅಜ್ಜಿಗೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಅಂದಾಗ, ಅಯ್ಯೋ ಒಂದು ಕ್ಷಣ ನಾನು ಎದೇನೆ ಹೊಡೆದೋಗಿತ್ತು ಕಣೋ, ಎದುರಿಸ್ಬಿಟ್ಟಿಯಲ್ಲೋ, ಆ ರೀತಿ ಏನಿಲ್ಲ ಕಣೋ, ನಾನು ಇನ್ನೂ ಗುಂಡುಕಲ್ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಕೂಡ ಹೇಳ್ತಾಳೆ. ಹೌದು, ಅತ್ತೆಗೆ ಆ ಥರ ಏನೂ ಇಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಇನ್ನು ಭೂಮಿ ಟೀ ಮಾಡ್ಕೊಂಬಂದು ಕೊಡ್ತಾಳೆ. ಭೂಮಿ ಟೀ ಕುಡಿದ ತಕ್ಷಣ ತಲೆನೋವೆಲ್ಲ ಮಾಯ ಆಗೋಯ್ತು ನೋಡು. ಮನಶ್ವಿನಿ ಅಂತ ಹೇಳ್ತಾಳೆ. ಮನಶ್ವಿನಿ ಕೈಯಲ್ಲಿ ಏನೋ ಜಾದು ಇದೆ, ಮನಶ್ವಿನಿ ಟೀ ಕುಡಿದ್ರೆ ಸಾಕು, ತಲೆನೋವೆಲ್ಲ ಪಟ್ ಅಂತ ಹೋಗ್ಬಿಡುತ್ತೆ ಅಂತ ಹೇಳಿದಾಗ, ನನ್ನ ಸೊಸೆ ಅಂದರೆ ಏನು, ಭೂಮಿ ಅಂದರೆ ಟೀ ಮಾಡೋಕ್ಕೆ ಫೇಮಸ್ಸು, ಮಂಡ್ಯ ಡಿಸ್ಟ್ರಿಕ್ಗೆ ಫೇಮಸ್ಸು ನನ್ನ ಸೊಸೆ ಭೂಮಿ ಅಂದರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಎಲ್ಲರೂ ಒಂದು ಕ್ಷಣ ಶಾಕ್ ಆಗ್ತಾರೆ. ಏನು ಭೂಮಿನಾ, ಮನಶ್ವಿನಿ ಯಾಕೆ ಭೂಮಿ ಅಂತಿದ್ಯಾ ಅಂದ ತಕ್ಷಣ ಮತ್ತೆ ಇಲ್ಲಿ, ಅಯ್ಯೋ ಅದು ಏನಂತಂದರೆ ಅದಕ್ಕೆ ಹೇಳೋದು, ಹಾಗಾದರೆ ನನಗೆ ಅರ್ಥ ಆಗೋಯ್ತು, ನಿನಗೆ ಭೂಮಿ ಅಂದ್ರೇ ಇಷ್ಟ, ಅಲ್ಲಿಗೆ ನಿನ್ನ ಸೊಸಿ ಭೂಮಿ ಅಂದ ತಕ್ಷಣ ಅದು ಅದೇ ಯಾವಾಗಲೂ ಸೊಸೆ ಭೂಮಿ 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 ಅಂತ ಹೇಳ್ತಿರ್ತೀಯ, ಆ ಭೂಮಿನೂ ಯಾವ ಥರ ಇದ್ದಾಳೋ ಏನೋ ಅಂದ ತಕ್ಷಣ ಅಲ್ವೇನೋ, ಹೋಗಿ ಮನಸ್ಸು ನೋಡು, ಯಾವಾಗಲೂ ಅದಕ್ಕೆ ಸೊಸೆನ ತಲೆ ಮೇಲೆ ಕೂರಿಸ್ಕೋಬೇಡ ಅಂತ ಹೇಳ್ತೀನಿ, ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ಮನಶ್ವಿನಿನ ಹೋಗಿ ಭೂಮಿ ಅಂತ ಹೇಳ್ತಾ ಇದೀಯ ನೀನು ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಹೇಳ್ತಾರೆ. ಹೌದು ಅತ್ತೆ, ಹೌದು ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಹೇಳ್ತಾರೆ. ಹೇಳಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಅಮ್ಮ ನೀವು ಆ ರೀತಿ ತಿಳ್ಕೊಂಡ್ರಾ ಅಂತ ರಮಣ್ ಕೂಡ ಹೇಳ್ತಾನೆ. ಹೌದು, ಮತ್ತಿನ್ನೇನು, ಯಾವಾಗಲೂ ಸೊಸೆನೇ ಹೊಗಳ್ತಾ ಇರ್ತಾಳೆ ಅಂದ ತಕ್ಷಣ, ಅಂದರೆ ನೀನು ಹೇಳಿರೋದು ಅಂದ ತಕ್ಷಣ ಅದೇ ನನ್ನ ಸೊಸೆ ಬಗ್ಗೆನೇ ಅತ್ತೆ ಹೇಳಿದ್ರಲ್ಲ ಅದೇ ಅಂತ ಹೇಳ್ಬಿಟ್ಟು ಮತ್ತೆ ಏನು ಮಾಡ್ತಾಳೆ, ಪ್ಲೇಟ್ನ ಚೇಂಜ್ ಮಾಡ್ತಾಳೆ ಸಂಗೀತ. ಇಲ್ಲಿ ಅಜ್ಜಿ ಬೇರೆ ಅರ್ಥ ಮಾಡ್ಕೋತಾರೆ, ಯಾವಾಗಲೂ ಸೊಸೆ ಧ್ಯಾನ ಮಾಡ್ತಾಳೆ, ಹಾಗಾಗಿ ಸೊಸೆನೇ ಹೊಗಳ್ತಾಳೆ ಸಂಗೀತ ಅಂತ. ಬಟ್ ಅವರು ನಿಜವಾಗ್ಲೂ ಹೊಗಳಿರೋದು ಭೂಮಿನೇ. ಇಲ್ಲಿ ಮನಶ್ವಿನಿಯಾಗಿ ಹ್ಯಾಕ್ ಮಾಡ್ತಾ ಇರೋದು ಅಜ್ಜಿಗೆ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಅದನ್ನ ಹೇಗೋ ಒಂದು ಸಾರ್ಟ್ಔಟ್ ಮಾಡ್ತಾರೆ. ಇಲ್ಲಿ ಅಜ್ಜಿಗೆ ಗೊತ್ತಾಗ್ಬಿಡ್ತು ಸಂಗೀತನಿಗೆ ಚೆನ್ನಾಗಿ ಬೆಂಡೆತ್ತಾರೆ ಅಂತ ಅಂದ್ಕೊಂಡಿದ್ವಿ, ಹಾಗಾಗೋದಿಲ್ಲ. ಆದರೂ ಕಣೋ ರಾಮ್, ಏನಂತಂದರೆ ಮನಶ್ವಿನಿ, ಈ ಮನಶ್ವಿನಿನೇ ಅಂದರೆ ಭೂಮಿನೇ ಅಜಿತ್ ಹೆಂಡತಿಯಾಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಮುಂಚೆ ಮಾತಾಡ್ಕೊಂಡಂಗೆ. ಅವಳು ಭೂಮಿ ಹೇಗಿದ್ದಾಳೋ ಏನೋ, ಇವಳು ನಿನ್ನ ಮನೆ ಸೊಸೆ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲ ಕಣೋ ಶ್ರವಣ, ಇವಳು ಯಾವಾಗ ಸಿಕ್ಕಿದ್ದು, ಅಜಿತ್ ಮದುವೆಯಾಗಿ ಎಷ್ಟು ದಿನ ಆಯಿತು ಅಂತ ಕೇಳ್ತಾಳೆ. ಅಜಿತ್ ಮದುವೆಯಾಗಿ 1 ವರ್ಷ ಆಯಿತು, ನನ್ನ ಮಗಳು ಸಿಕ್ಕು 8 ತಿಂಗಳಾಯಿತು ಅಂದಾಗ, ಸ್ವಲ್ಪ ಮುಂಚೆ ಸಿಕ್ಕಿದ್ರೆ ನಾವು ಮುಂಚೆ ಮಾತಾಡ್ಕೊಂಡಂಗೆ ಈ ಮನಶ್ವಿನಿನೇ ನಮ್ಮ ಅಜಿತ್ಗೆ ತಗೋಬೋದಾಗಿತ್ತಲ್ವ ಅಂದಾಗ, ಎಲ್ಲ ಋಣಾನು ಬಂದ ಅಲ್ವಾ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಭೂಮಿಯಲ್ಲಿ ಇರೋದಿಲ್ಲ, ಮನಶ್ವಿನಿನೇ ಸೊಸೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂದ ತಕ್ಷಣ, ಅಯ್ಯೋ ನಾನು ಇವತ್ತಿನೂ ರಂಗೋಲಿನೇ ಬಿಟ್ಟಿಲ್ಲ, ಮನೆ ಮುಂದೆ ರಂಗೋಲಿ ಹಾಕ್ತೀನಿ ಅಂತ ಹೋಗ್ತಾಳೆ. ಹೋದ ತಕ್ಷಣ ಪಾದ್ರಸ ಇದ್ದಂಗೆ, ನೋಡು ಮನಶ್ವಿನಿ ಟಕ ಅಂತ ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿಗೆ ಶ್ರವಣ್ ಕೂಡ ಬರ್ತಾನೆ. ಬಂದ ತಕ್ಷಣ, ಭೂಮಿ ನೀನು ಹಿಂದೆ ರಂಗೋಲಿ ಹಾಕ್ತಿರ್ಬೇಕಾದ್ರೆ ಶಾರದಾ ಬಂದು ಸರಿ ಮಾಡಿದ್ಲು ಗೊತ್ತಾ ಅಂದಾಗ, ಸಾರಿ ಮಗಳೇ ಮನಶ್ವಿನಿ ಅಂತಾರೆ. ಮತ್ತು ಮೊದಲು ಭೂಮಿ ಅಂತ ಮಾತಾಡಿಸಿ ಮತ್ತೆ ಮಗಳೇ ಅಂತ ಮನಶ್ವಿನಿ ಅಂತ ಹೇಳ್ತಾರೆ, ಯಾಕಂದರೆ ಅಲ್ಲಿ ಮನಶ್ವಿನಿಯಾಗಿ ಯಾಕೆ ಮಾಡ್ತಿರೋದ್ರಿಂದ. ಅಂದ ತಕ್ಷಣ, ಅಯ್ಯೋ ನೀವೇನು ತಲೆ ಕೆಡಿಸ್ಕೋಬೇಡಿ ಸಾಹೇಬ್ರೆ, ಈಗಲೂ ಕೂಡ ಶಾರದಮ್ಮನೇ ರಂಗೋಲಿ ಬಿಡ್ತಾಳೆ ನೋಡಿ ಅಂತ ಹೇಳ್ಬಿಟ್ಟು ಶಾರದಮ್ಮ ಅಲ್ಲಿ ಕುಂತಿರ್ತಾಳೆ. ಶಾರದಮ್ಮ, ನನಗೆ ಯಾಕೋ ರಂಗೋಲಿ ಹಾಕೋಕ್ಕೆ ಬರ್ತಾ ಇಲ್ಲ, ಅದು ನೋಡಿ ಅಲ್ಲೇನೋ ತಪ್ಪಾಗಿದೆ, ಬಂದು ಸರಿ ಮಾಡಿ ಅಂದ ತಕ್ಷಣ ಶಾರದ ತುಂಬ ಚೆನ್ನಾಗಿ ರಂಗೋಲಿನ ಹಾಕ್ತಾಳೆ. ಶ್ರವಣ್ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಬಣ್ಣ ತುಂಬಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂದಾಗ, ಅಯ್ಯೋ ಶಾರದಮ್ಮ ಇವತ್ತಿಗೆ ಸಾಕು, ತುಂಬ ಚೆನ್ನಾಗಿ ಹಾಕಿದ್ದೀರಾ, ಇನ್ನೊಂದು ದಿನ ಬಣ್ಣ ತುಂಬುವಂದ್ರೆ ನಾನೇ ಬಣ್ಣ ತುಂಬ್ತೀನಿ ಅಂತಾಳೆ. ಅಲ್ಲಿಗೆ ಅಜಿತ್ ಕೂಡ ಎಂಟ್ರಿ ಆಗುತ್ತೆ. ಅಜಿತನ ಆಗಮನ ಇವತ್ತಾಯಿತು. ಅಜಿತ್ ಏನು ಚೇಂಜ್ ಆಗಿಲ್ಲ, ಅವರೇ ಅಜಿತ್, ಅವರೇ ಬರ್ತಾರೆ. ಸಂಗೀತ ಇದ್ದವಳು ಅಜಿತ್ನ ನೋಡಿ ಅಳ್ತಾ ಇರ್ತಾಳೆ. ಅಯ್ಯೋ ಅಮ್ಮ ನಾನು ಚೆನ್ನಾಗಿದ್ದೀನಿ, ಅಳ್ಬೇಡ ಅಂತ ಹೇಳ್ಬಿಟ್ಟು, ಅಪ್ಪ ಹೇಗಿದ್ದೀರಾ ಅಂತ ಎಲ್ಲರೂ ತುಂಬ ಕ್ಯೂಟಾಗಿ ಮಾತಾಡ್ತಾರೆ. ನಾನು ನೆನಪಿದ್ದೀನಿ ಅಂದ ತಕ್ಷಣ, ಚಿಕ್ಕಪ್ಪನೇ ತಾನೇ, ದೊಡ್ಡಪ್ಪ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ ತಕ್ಷಣ, ಅದೇಗೋ ಕಂಡಿಡ್ಬಿಟ್ಟೆ ಅಂದ ತಕ್ಷಣ, ಚಿಕ್ಕಮ್ಮ ಹೇಗಿದ್ದೀರಾ ಅಂದ ತಕ್ಷಣ, ನಾನು ಚಿಕ್ಕಮ್ಮ ಅಂತ ನಿನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ ಅವ್ರ ಚಿಕ್ಕಮ್ಮ. ಈಗ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಲ್ಲಿ ನನ್ನ ಡಾರ್ಲಿಂಗು ನಿಂಗವಜ್ಜಿ ಅಂತ ಹೇಳ್ಬಿಟ್ಟು, ನಿಗಿ ಅಂತ ಹೋದ ತಕ್ಷಣ, ಅದಕ್ಕಿಂತ ಮುಂಚೆ ನಿನ್ನ ಹತ್ರ ಮಾತಾಡಬೇಕು ಮನ್ಮತ ಅಂತ ಈ ಅತ್ತೆನೂ ಮಾತಾಡಿಸ್ತಾನೆ, ಅತ್ತೆ ಮಗಳು ಮಯೂರಿನೂ ಮಾತಾಡಿಸ್ತಾನೆ. ಅಯ್ಯೋ ಮೊದಲು ಅಜ್ಜಿನ ಮಾತಾಡಿಸ್ತೀನಿ ಅಂತ, ಯಾಕಂದರೆ ಇಲ್ಲಿ ಭೂಮಿ ಮನಶ್ವಿನಿಯಾಗಿ ಯಾಕೆ ಮಾಡ್ತಾಳೆ ಅಂತ ಹೇಳೋಷ್ಟಾಗಲೇ ಅಜಿತ್ ಅಲ್ಲಿಗೆ ಹೋಗ್ಬಿಡ್ತಾನೆ. ಹೋಗಿದ ತಕ್ಷಣ ಅಜ್ಜಿನೂ ತುಂಬ
ಇದು ಮಾಡಿಕೊಂಡು ಏನಂತಂದರೆ ಮುದ್ದು ಮಾಡ್ತಾ ಇರ್ತಾನೆ. ಒಂದು ಅಜ್ಜಿಗೆ ಮೊಮ್ಮಗ ಯಾವ ರೀತಿ ಮುದ್ದು ಮಾಡಬೇಕು ಆ ರೀತಿ ಮುದ್ದು ಮಾಡ್ತಾನೆ. ಹೇಗಿದೆಯಾ, ಸೆಂಚುರಿ ಬಾರಿಸ್ತೀಯ ನೀನು, ಹಾಗೆ ಹೇಗೆ ಅಂತ ತುಂಬ ಚೆನ್ನಾಗಿ ಅಜ್ಜಿ ಮೊಮ್ಮಗ ಮಾತಾಡ್ತಾರೆ. ಮಾತಾಡಿದ್ಮೇಲೆ ಅಲ್ಲ ಕಣೋ ಒಬ್ಬನೇ ಬಂದಿದೆಯಾ, ನಿನ್ನ ಹೆಂಡತಿ ಎಲ್ಲಿ ಭೂಮಿ ಅಂತ ಕೇಳ್ತಾರೆ ಅಜ್ಜಿ. ಭೂಮಿನಾ, ನನ್ನ ಹೆಂಡತಿನ ಅಂದ ತಕ್ಷಣ ಇಲ್ಲಿ ಸಂಗೀತ ಹಂಗೆ ಹಿಂಗೆ ಮಾಡಿ ಮರೆಸ್ತಾಳೆ. ಯಾಕಮ್ಮ ಏನಾದರೂ ಆಗಿದೆಯಾ ತಲೆಗೆ, ಅಜ್ಜಿ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ನೀನು, ಯಾಕೆ ಅಜ್ಜಿ ಏನಾದರೂ ತುಂಬ ಟೆನ್ಷನ್ ಕೊಟ್ಲಾ, ಇಲ್ಲಿ ಬಂದು ಏನಾದರೂ ಬ್ರೈನ್ ಏನಾದರೂ ಆಗೋಯ್ತಾ ನಿಂದು ಅಂತಾರೆ. ಯಾಕಂದರೆ ಇವನಿಗೆ ವಿಷಯ ಗೊತ್ತಿಲ್ಲ. ಅವ್ರು ನೋಡಿದ್ರೆ ಮನೆಯವರು ಬಡ್ದಾಡ್ತಿದ್ದಾರೆ ಹೇಳೋಕ್ಕೆ. ನನ್ನ ಹೆಂಡತಿ ಭೂಮಿ ಅಂತ, ಭೂಮಿನ ತಂದು ಇವಳೇ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ನಿಂಗವ್ವಜ್ಜಿಗೆ ಹೇಳ್ತಾರೆ ನಮ್ಮ ಅಜ್ಜಿತು. ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ತುಂಬ ಕುತೂಹಲಕಾರಿ ಸಂಚಿಕೆ ಆಗಿದೆ. ಅದನ್ನು ಅಜ್ಜಿ ಹೇಗೆ ತೊಗೊಳ್ತಾರೆ, ಮನೆಯವರೆಲ್ಲ ಹೇಗೆ ಡೈವರ್ಟ್ ಮಾಡ್ತಾರೆ ಅಜಿತ್ ಅನ್ನೋದು ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ನೀವು ಕೂಡ ಕಾಯ್ತಿದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.